ಹುಬ್ಬಳ್ಳಿ ಬಾಲಕಿ ರೇಪ್ ಮತ್ತು ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಈಗಾಗಲೇ ಕಮಿಷನರ್ ವಿವರವನ್ನ ನೀಡಿದ್ದಾರೆ. ಇಂತಹ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ ಎನ್ನುವ ಮುಖಾಂತರವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ರೀತಿಯಾದಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ. ಅದು ಎನ್ಕೌಂಟರ್ ಮೂಲಕ ಆಗಿದೆ. ಇದರ ಬಗ್ಗೆ ಜನರ ಪ್ರತಿಕ್ರಿಯೆ ಸಹ ನೋಡಿದ್ದೇವೆ. ಇಂತಹ ಘಟನೆಯನ್ನ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಖಂಡಿಸಬೇಕು. ಇಂತಹ ಘಟನೆ ಆಗದಂತೆ ಸರ್ಕಾರದ ಜೊತೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಮುಗ್ಧ ಮಕ್ಕಳಿಗೆ ತಿಳುವಳಿಕೆ ನೀಡೋ ಕೆಲಸ ಮಾಡಬೇಕು. ಪೋಷಕರು, ಶಿಕ್ಷಕರು, ಸರ್ಕಾರ ಎಲ್ಲರೂ ಕೂಡ ಜವಾಬ್ದಾರಿನ ತೆಗೆದುಕೊಳ್ಬೇಕು ಎನ್ನುವ ಮುಖಾಂತರವಾಗಿ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಒಂದೇ ಒಳ್ಳೆ ದಿಕ್ಕಿಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನ ಆಗಬೇಕು ಅಂತ ಹೇಳಿ ನಾನು ನಮ್ಮ ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಿಂದೆ, ಅವ್ರ ಕಪ್ಪು ಕನ್ನಡಕದ ಹಿಂದೆ ಸಾಕಷ್ಟು ಶ್ರಮ ಇದೆ. ಅದು ಹಂಗೆ ವ್ಯರ್ಥ ಆಗಬಾರ್ದು. ಅವರು ಕೂಡ ಕನ್ನಡಕ ಹಾಕ್ತಾ ಇದ್ರು. ಅವರು ಆ ಹಿಂದೆ ಶ್ರಮ ಏನಿದೆ, ಅವ್ರ ಹಿಂದೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಶ್ರಮ ಏನಿದೆ, ಈ ದೇಶದ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸ್ತೀನಿ. ಅಲ್ಲಿ SP ಅವರು ಅದನ್ನ ಬ್ರೀಫಿಂಗ್ ಕೂಡ ಕೊಟ್ರು. ಅನ್ಸುತ್ತೆ SP ನೇ ಇರ್ಬೇಕು, ಕಮಿಷನರ್ ಅವ್ರು ಕೊಟ್ರು. ಇಂಥ ಕೃತ್ಯಗಳನ್ನ ನಾವು ಖಂಡನೆ ಮಾಡ್ತೀವಿ. ಕಾನೂನಲ್ಲಿ ತೀಕ್ಷ್ಣವಾಗಿ ಇದನ್ನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನಿರುತ್ತೆ ಅಂಥವ್ರಿಗೆ ಕೊಡ್ಬೇಕಾಗ್ತದೆ. ಅದು ಎನ್ಕೌಂಟರ್ ಅಲ್ಲಿ ಕೊನೆಗೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನರ ರಿಯಾಕ್ಷನ್ಸ್ ಕೂಡ ನೋಡಿದ್ರಿ. ನಾನು ಏನು ಹೇಳೋದಿಲ್ಲ. ಇಂಥ ಕೃತ್ಯಕ್ಕೆ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಎಸ್ಪೆಷಲಿ ಮಕ್ಕಳ ಬಗ್ಗೆ ಬಂದಾಗ ಈ ಥರದ ಭಾಳ ಚೆನ್ನಾಗಿ ಖಂಡಮ್ ಮಾಡಬೇಕು. ಅದನ್ನ ಭಾಳ ಖಂಡಮ್ ಮಾಡಬೇಕು. ಹೋಗಿದೆ ಇಂಥ ಘಟನೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬರೀ ಸರ್ಕಾರಗಳಲ್ಲ, ಬರೀ ಕಾನೂನಲ್ಲ, ಸಾರ್ವಜನಿಕರು ಕೂಡ ನಾವು ಸ್ವಲ್ಪ ಎಚ್ಚರ ಇರಬೇಕು ಅಂತ ಹೇಳಿ. ಯಾಕಂದ್ರೆ ಮುಗ್ಧ ಮಕ್ಕಳಿಗೆ ನಾವು ತಿಳುವಳಿಕೆ ಕೊಡ್ತಕ್ಕಂಥದ್ದು ವಯಸ್ಸು ಬರೋವರೆಗೂ ನಾವು ಜವಾಬ್ದಾರಿಗಳನ್ನ ನಮ್ಮ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಾವೆಲ್ಲ ತಗೊಳ್ಬೇಕಾಗುತ್ತೆ ಅಂತ ಹೇಳಿ ನನ್ನ. ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಕಾರ್ಮಿಕರು ಈ ತರ ಇದೆ. ಬಟ್ ಇವತ್ತಿನವರೆಗೂ ಕೂಡ ಹೊರ ರಾಜ್ಯಗಳಿಂದ ಎಲ್ಲಾ ಕಡೆಯಿಂದ ಕಾರ್ಮಿಕರು ಕರ್ಕೊಂಡ್ ಬರ್ತಾರೆ. ಅವ್ರ ಬಗ್ಗೆ ಯಾವುದೇ ಒಂದು ಸರಿಯಾದ ದಾಖಲೆಗಳಿರಲ್ಲ. ಈ ಕಟ್ಟಡ ನಿರ್ಮಾಣ ಕ್ವಾರಿಗಳಿರ್ಬೋದು. ನಾನು ಹೇಳೋದು ಆ ತರ ಇದು ನಿಜವಾಗ್ಲೂ ಸರ್ಕಾರ ಒಂದು ರೀತಿಯಲ್ಲಿ ಅಕೌಂಟಬಿಲಿಟಿ ಬೇಕಾಗುತ್ತೆ. ಯಾರೇ ನಮ್ಮ ರಾಜ್ಯಕ್ಕೆ ಬಂದು ಅಕೌಂಟಬಿಲಿಟಿ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನ ಕಾನೂನುಬದ್ಧವಾಗಿ, ಕಾನೂನಿನ ಚೌಕಟ್ಟಲ್ಲಿ ಮಾಡೋದು ಒಳ್ಳೇದು ಅಂತೇಳಿ ನನಗೆ ಅನ್ಸುತ್ತೆ. ಆ ರೀತಿ ಬೇಕಾದ್ರೆ ಮಾನ್ಯ ಸರ್ಕಾರಕ್ಕೆ ಯಾವ ಹಂತದಲ್ಲಿ ಯಾವ ಇಲಾಖೆಗಳಿಗೆ ಮನವಿಯನ್ನು ಮಾಡಬೇಕು. ಅದನ್ನು ಮೋಸ್ಟ್ಲಿ ಇದನ್ನು ಎಚ್ಚರ ತಗೊಂಡು ಅದು ಮಾಡೋದು ಒಳ್ಳೇದು. ಯಾರೇ ಆಗಲಿ, ಈಗ ನಾವೇ ಹೊರಗಡೆ ಹೋದಾಗ ನಮಗೆ ಅಕೌಂಟಬಿಲಿಟಿ ಇರಬೇಕು. ಅವ್ರು ಆ ಕಡೆಯಿಂದ ಬಂದಾಗ ಇಲ್ಲಿ ಅಕೌಂಟಬಿಲಿಟಿ ಇರಬೇಕು. ಆ ಥರ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಒಂದು